ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ಮತ್ತು ನೀವೆಲ್ಲ ಹೇಗಿದ್ದೀರಾ? ಟಿಫನ್ ಆಯಿತಾ ಎಲ್ಲರದ್ದು? ನಂದು ಟಿಫನ್ ಆಯಿತು ಫ್ರೆಂಡ್ಸ್. ಮತ್ತು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಈಗ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಸರ್ವಜ್ಞವರ ಒಂದು ವಚನಗಳಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ವಚನ ಹೇಳ್ತಾ ಇದ್ದೀನಿ. ಕೊಟ್ಟು ಹುಟ್ಟಲಿಲ್ಲ, ಮುಟ್ಟಿ ಪೂಜಿಸಲಿಲ್ಲ, ಶಿವನ ಬೈದರೆ ಶಿವ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ಸಾಲುಗಳನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನನೇ ನಮಗೆ ಅರ್ಥ ಆದಂಗೆ ಅಲ್ವಾ? ಹೌದು, ಅದೇ ಥರ ಫ್ರೆಂಡ್ಸ್, ನಾನು ನಿಮಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾಯಿದ್ದೀನಿ. ನಾನು ಫಸ್ಟ್ನೇ ವಿಡಿಯೋದಲ್ಲಿ ನಮಗೆ ಹುಟ್ಟಿನಿಂದ ನಮ್ಮದು ಕೊನೆ ದಿನಗಳವರೆಗೆ ಯಾವ ಥರ ನಮಗೆ ಸಂಖ್ಯೆಗಳು ಅಂದರೆ ನಮ್ಮದು ಡೇಟ್ ಆಫ್ ಬರ್ತ್ ಇವೆಲ್ಲ ನಮಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಅದೇ ಥರ ನಾನು ಈಗ ಅದೇ ಥರ ಸೆಕೆಂಡ್ ವಿಡಿಯೋದಲ್ಲಿ ನಾನು ಒಂದನೇ ತಾರೀಕಲ್ಲಿ ಹುಟ್ಟಿದವರು ಅಂದರೆ ನಿಮಗೆ ಯಾರ್ಯಾರು ಬರ್ತಾರೆ ಅಂದರೆ ಒಂದನೇ ತಾರೀಕಲ್ಲಿ 1 ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಅದೇ ಥರ 10ನೇ ತಾರೀಕು ಕೌಂಟ್ ಆಗುತ್ತೆ. ಅದೇ ಥರ 19 ಕೌಂಟ್ ಆಗುತ್ತೆ, 28 ಈ 4 ನಂಬರ್ನೂ ಕೂಡ ನಾವು 1ನೇ ನಂಬರು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇದ್ರ ಬಗ್ಗೆ ಅಂದರೆ ಇವ್ರ ಗುಣಲಕ್ಷಣಗಳು ಬೇಕು ಅಂದರೆ ನಾನು ಸೆಕೆಂಡ್ ವಿಡಿಯೋನ ನೋಡ್ಕೊಬನ್ನಿ. ಅದೇ ಥರ ನಿಮಗೆ ನಾನು ಇವತ್ತು ತಿಳಿಸೋಕೆ ಬಂದಿರೋದು ಫ್ರೆಂಡ್ಸ್ 2ನೇ ನಂಬರ್ ಅವ್ರದ್ದು. 2ನೇ ನಂಬರಲ್ಲಿ ನಿಮಗೆ ಯಾವ್ಯಾವ ನಂಬರ್ ಬರುತ್ತೆ ಅಂದರೆ 2ನೇ ತಾರೀಕು ಹುಟ್ಟಿರೋರು, 11ನೇ ತಾರೀಕು ಹುಟ್ಟಿರೋರು, ಮತ್ತು 20ನೇ ತಾರೀಕು ಹುಟ್ಟಿರೋರು, 29 ಹುಟ್ಟಿರೋರು. ಇವರು ಇಷ್ಟು ಜನನೂ ನಮಗೆ 2ನೇ ತಾರೀಕಾಗಿ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. ಈ 2ನೇ ತಾರೀಕಲ್ಲಿ ಹುಟ್ಟಿರೋರ ಗುಣಲಕ್ಷಣ ಹೇಗಿರುತ್ತೆ ಅಂದರೆ ಫ್ರೆಂಡ್ಸ್, ಇವರು ನಿಮಗೆ ತುಂಬ ಲಕ್ಷಣವಾಗಿರ್ತಾರೆ, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ. ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ. ಅದೇ ಥರ ಇವ್ರು ಹೇಗೆ ಅಂದರೆ ಇವ್ರ ತಾಯಿ ಗುಣ ಅಂದರೆ ಈಗ ನಮ್ಮ ಮನೇಲಿ ತಾಯಿ ಹೇಗಿರ್ತಾರೆ ಫ್ರೆಂಡ್ಸ್ ಅಂದರೆ ತುಂಬ ಕೇರ್ ಮಾಡ್ತಾರೆ, ತುಂಬ ಇದು ಮಾಡ್ತಾರೆ, ತಾಯಿಯಲ್ಲಿ ಯಾವುದೇ ಥರ ಸ್ವಾರ್ಥ ಇರಲ್ಲ. ಹಾಗೆ ಈ 2ನೇ ನಂಬರ್ ಅವರು ಒಂಥರ ತಾಯಿ ನೇಚರ್ ಥರ ಹೊಂದಿರ್ತಾರೆ ಆಯಿತಾ. ನೆಕ್ಸ್ಟು ಈ 2ನೇ ನಂಬರ್ ಅವರು ಹೇಗೆ ಅಂದರೆ ಫ್ರೆಂಡ್ಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಹೇಳ್ದಲ್ಲ. ಇನ್ನು ಅದೇ ಥರ ಈ 2ನೇ ನಂಬರ್ ಅವರು ನೀವು ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತ ಹೊರಟ್ರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಈಗ ನಾನು ಹೇಳಿದೆ ಅಲ್ವಾ, ತಾಯಿ ನೇಚರ್ ಥರ. ತಾಯಿ ಯಾವತ್ತಾದರೂ ಏನಾದರೂ ಸ್ವಾರ್ಥ ಇಟ್ಕೊಂಡು ಇದು ಮಾಡ್ತಾರಾ? ಇಲ್ಲ. ಹಾಗೆಯೇ ನಿಮಗೆ ಈ 2ನೇ ನಂಬರ್ ಅವರು ಯಾವುದೇ ಥರ ಸ್ವಾರ್ಥ ಇಟ್ಕೊಂಡು ಇದು ಮಾಡಲ್ಲ. ನೀವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಇವರು ನಿಮಗೆ. ಮತ್ತು ಅದೇ ಥರ 2ನೇ ನಂಬರ್ ಅವ್ರು ಹೇಗೆ ಅಂದರೆ ಫ್ರೆಂಡ್ಸ್ ಇವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿರುತ್ತೆ, ಬೇಕಾದರೆ ನೀವು ನೋಡಿ. ಮತ್ತು ಇವರು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಸಂಬಂಧಗಳಿಗೆ ತುಂಬ ಕೇರ್ ಮಾಡ್ತಾರೆ. ಯಾರಿಗಾದರೂ ನೀವು ಅಂದರೆ ಹುಷಾರಿಲ್ಲ ಇನ್ನೊಂದು ಅಂತ 2ನೇ ನಂಬರ್ ಅವ್ರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅವರಿದ್ದರೆ 2ನೇ ನಂಬರ್ ಅವರಿದ್ದರೆ ಅವ್ರು ತುಂಬ ಕೇರ್ ಮಾಡ್ತಾರೆ. ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್. ಇದು 2ನೇ ನಂಬರ್ ಅವರ ಗುಣಲಕ್ಷಣಗಳು. ಇವ್ರ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಅದೇ ಥರ ನೀವು ನನಗೆ DM ಮಾಡಿ, ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ಅಂದರೆ ನಮ್ಮಲ್ಲಿ ಈಗ ಇರೋ ನೆಗೆಟಿವ್ ಎನರ್ಜಿನ ಹೋಗೋಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಟಿಪ್ಸ್ನ ಹೇಳ್ತೀನಿ ಫ್ರೆಂಡ್ಸ್. ಏನು ಮಾಡಿ ಅಂದರೆ ಪ್ರತಿದಿನ ನೀವು ಬೆಳಗ್ಗೆ ಹೇಳ್ತೀರಾ, ಎದ್ದು ನೀವು ಬ್ರಷ್ ಮಾಡಿ ಅಂದರೆ ಅಡುಗೆ ಮನೆಗೆ ಬರ್ತೀರಾ, ಎಲ್ಲ ಇದು ಮಾಡ್ತೀರಾ. ಆ ಟೈಮಲ್ಲಿ ನೀವೇನು ಮಾಡಿ ಅಂದರೆ ನೀವೆಲ್ಲ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದಾಗ ನಿಮ್ಮ ಕೈ ಮೇಲೆ 1 ಸ್ಪೂನು ಪುಡಿ ಉಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಿಂಕ್ ಹತ್ರ ನಿಮ್ಮ ಕೈನ ನೀಟಾಗಿ ಒಂದು 5 ಮಿನಿಟ್ಸ್ ಆ ಉಪ್ಪು ನಿಮ್ಮಲ್ಲಿ ಇದು ಮಾಡ್ತಾ ನಿಮ್ಮ 2 ಕೈಗಳಲ್ಲೂ ಇದು ಮಾಡ್ತಾ ತೊಳಿಕೊಳ್ಳಿ ಕೈನ. ನೋಡಿ ಫ್ರೆಂಡ್ಸ್, ನೀವು ಎಷ್ಟು ರಿಲ್ಯಾಕ್ಸ್ ಆಗ್ತೀರಾ, ಆ ದಿನ ನಿಮಗೆ ಎಷ್ಟು ಖುಷಿ ಇರುತ್ತೆ. ಇದನ್ನು ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿ ನಿಮ್ಮಲ್ಲಿ ಯಾವ ಥರ ಚೇಂಜಸ್ ಆಯಿತು, ನಿಮಗೆ ಇದು ಹೆಲ್ಪ್ ಆಯಿತಾ, ಹೇಗೆ ಏನು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.